ಗೆಳೆಯರೇ, ನಾವಿವತ್ತು ಜಾರ್ ಆ್ಯಪ್ನಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಹಣವನ್ನು ಯಾವ ರೀತಿ ವಿಡ್ರಾ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಜಾರ್ ಆ್ಯಪ್ನಲ್ಲಿ ನಾವು ಗೋಲ್ಡ್ ರೂಪದಲ್ಲಿ ಹಣವನ್ನು ಏನು ಇನ್ವೆಸ್ಟ್ ಮಾಡಿರ್ತೀವಿ ಅವುಗಳನ್ನ ನಾವು ತತ್ಕ್ಷಣದಲ್ಲಿ ವಿಡ್ರಾ ಮಾಡ್ಕೋಬಹುದು. ಜಾಸ್ತಿ ಏನು ಪ್ರೊಸೆಸ್ ಇರೋದಿಲ್ಲ. ಯಾವ ರೀತಿ ಅಂತ ಹೇಳ್ತೀನಿ. ಜಾರ್ ಆ್ಯಪ್ನ ಮೊದಲು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಅಮೌಂಟ್ ಲಾಕ್ಡ್ ಕೂಡ ಇರ್ಬೋದು. ಲಾಕ್ಡ್ ಅಮೌಂಟ್ ಇದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ಇಷ್ಟು ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಇದನ್ನು ನಾನು ವಿಡ್ರಾ ಮಾಡುವಂಥ ವಿಧಾನನ ಹೇಳ್ತೀನಿ. ಇಲ್ಲಿ ನೋಡಿ, ಇಷ್ಟು ಅಮೌಂಟ್ ಇಲ್ಲಿ ಕೆಳಗಡೆನೆ ವಿಡ್ರಾ ಅನ್ನುವಂಥ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಬ್ಯಾಂಕ್ ವಿಡ್ರಾ ತಗೋತೀರಾ ಅಥವಾ ಏನು ಕಾಯಿನ್ಸ್ ತರಿಸ್ಕೋತೀರಾ ಅಥವಾ ಜ್ಯುವೆಲರಿ ತಗೋತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಬ್ಯಾಂಕ್ ವಿಡ್ರಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮೇಲ್ಗಡೆ ಬ್ಯಾಂಕ್ ವಿಡ್ರಾವಲ್ ಅಂತ ಮೇಲ್ಗಡೆ ಆಪ್ಷನ್ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಲವೊಂದಿಷ್ಟು ಅಮೌಂಟ್ ಇಲ್ಲಿ ಲಾಕ್ಡ್ ಅಂತ ತೋರಿಸುತ್ತೆ. ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಲಾಕ್ಡ್ ಅಮೌಂಟ್ನ ನಾನು ತೋರಿಸ್ತೀನಿ ಮುಂದ್ಗಡೆ. ಇಲ್ಲಿ ನೋಡಿ, ಅಮೌಂಟ್ ಎಷ್ಟು ವಿಡ್ರಾ ಇದೆ, ಎಷ್ಟು ವಿಡ್ರಾ ಮಾಡೋದಕ್ಕೆ ಅವೈಲೇಬಲ್ ಇದೆ, ಎಷ್ಟು ಲಾಕ್ಡ್ ಇದೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಅಮೌಂಟ್ ಲಾಕ್ಡ್ ಅಂತ ತೋರಿಸ್ತಾ ಇದ್ರೆ ನೀವು ಸ್ವಲ್ಪ ವೇಟ್ ಮಾಡಬೇಕು. 24 ಅವರ್ವರೆಗೆ ವೇಟ್ ಮಾಡಬೇಕು. ಈ ಲಾಕ್ಡ್ ಅಮೌಂಟ್ ಅನ್ನೋದು ಅನ್ಲಾಕ್ ಆಗಬೇಕು ಅಂದರೆ 24 ಅವರ್ಸ್ ಟೈಮಿಂಗ್ ಬೇಕು. ಈ ಲಾಕ್ಡ್ ಅಮೌಂಟ್ ಅನ್ಲಾಕ್ ಆದ ನಂತರದಲ್ಲಿ ನೀವು ವಿಡ್ರಾ ಮಾಡಬೇಕಂದ್ರೆ ಸ್ವಲ್ಪ ವೇಟ್ ಮಾಡಿ. ಇಲ್ಲಾಂದರೆ ಇಲ್ಲಿ ಎಷ್ಟು ಅವೈಲೇಬಲ್ ಇದೆ ಅಷ್ಟನ್ನು ಮಾತ್ರ ವಿಡ್ರಾ ಮಾಡಬೇಕಾಗತ್ತೆ. ಇಲ್ಲಿ ಈ ಕಡೆ ಇದೆ ನೋಡಿ, ಅವೈಲೇಬಲ್ ಅಮೌಂಟ್ ಅಂತ. ಇಲ್ಲಿ 132 ರೂಪಾಯಿ ಏನು ಅವೈಲೇಬಲ್ ಇದೆ ಅದನ್ನು ಮಾತ್ರ ನಾವು ವಿಡ್ರಾ ಮಾಡ್ಕೋಬೇಕಾಗತ್ತೆ. ಅದನ್ನು ಮಾತ್ರ ಈಗ ಮಾಡ್ತೀನಿ. ಲಾಕ್ಡ್ ಅಮೌಂಟ್ನು ಕೂಡ ನೀವು ವಿಡ್ರಾ ಮಾಡಬೇಕಂದ್ರೆ ಸ್ವಲ್ಪ ವೇಟ್ ಮಾಡಬೇಕು 24 ಅವರ್ಸ್ವರೆಗೆ. ನಂತರದಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಈ ರೀತಿ ಕೇಳ್ತಾ ಇದೆ. ಇಲ್ಲಿ ಕೆಳಗಡೆ ವಿಡ್ರಾ ನೌ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವಿಡ್ರಾ ನೌ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ UPI ID ನ ಕೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ಆಲ್ರೆಡಿ ನಾನು UPI ID ನ ಹಾಕಿದ್ದೀನಿ. ಇಲ್ಲಿ ಆ್ಯಡ್ ನ್ಯೂ UPI ID ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಹೊಸ UPI ID ಬೇಕಂದ್ರೆ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ಇರುವಂಥ UPI ID ನಲ್ಲಿ ನಾನು ವಿಡ್ರಾ ಮಾಡೋದನ್ನು ಹೇಳ್ತೀನಿ. ಇಲ್ಲಿ ನೋಡಿ, ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಎಸ್ ಪ್ರೊಸೀಡ್ ಅಂತ ಮತ್ತೊಂದು ಬಾರಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಮ್ಮ ವಿಡ್ರಾ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು, ವಿ ಆರ್ ಟ್ರಾನ್ಸ್ಫರಿಂಗ್ ಅಂತ ಬರ್ತಾ ಇದೆ. ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿದ 10 ರಿಂದ 15 ಸೆಕೆಂಡ್ ಒಳಗಡೆ ನಮ್ಮ ಅಮೌಂಟ್ ಅನ್ನೋದು ಟ್ರಾನ್ಸ್ಫರ್ ಕಂಪ್ಲೀಟ್ ಅಂತ ಬರುತ್ತೆ. ಬಂದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬರುತ್ತೆ. ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೇಫ್ ಗೋಲ್ಡ್ ಸ್ಟೇಸ್ ಸೇಫ್ ಅಂತ ಹಿಂಗೆಲ್ಲ ಬರ್ತಾ ಇದೆ. ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ವಿಡ್ರಾವಲ್ ಕಂಪ್ಲೀಟ್ ಅಂತ ಬಂತು. ಅಂದರೆ ನಮ್ಮ ವಿಡ್ರಾ ಅನ್ನೋದು ಕಂಪ್ಲೀಟ್ ಆಯಿತು. ಇಷ್ಟು ಕಂಪ್ಲೀಟ್ ಅಂತ ಬಂದರೆ ಒಂದು 10 ರಿಂದ 15 ಸೆಕೆಂಡ್ ಒಳಗಡೆ ನಮ್ಮ ಅಮೌಂಟ್ ಅನ್ನೋದು ನಮ್ಮ ಒಂದು ಬ್ಯಾಂಕ್ಗೆ ಬಂದಿರುತ್ತೆ. ಈ ರೀತಿ ನಾವು ಜಾರ್ ಗೋಲ್ಡ್ನಿಂದ ಹಣವನ್ನು ವಿಡ್ರಾ ಮಾಡ್ಕೋಬಹುದು.